ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ನಮ್ಮ ಉಡುಪಿ ಜಿಲ್ಲೆಯ ಸಹಕಾರಿ ಯೂನಿಯನ್ನ ಅಧ್ಯಕ್ಷರು ಹಾಗೂ ಕರ್ನಾಟಕರು ಹಾಗೂ ಈ ಉಡುಪಿ ಜಿಲ್ಲೆಯಲ್ಲಿ ಸಹಕಾರಿಗಳನ್ನು ಅವರು ಹಾಗೂ ದೇವಪ್ರಸಾದ್ ಶೆಟ್ಟಿ ಅವರು ಈ ಸಭಾಗೃಹವನ್ನು ಉದ್ಘಾಟನೆ ಮಾಡಿದ್ದಾರೆ. ಆದ್ದರಿಂದ ಈ ದೀಪ ಪ್ರಜ್ವಲನೆಯನ್ನು ನಮ್ಮ ಶಾಸಕರು ಕಡೆ ಹೊತ್ತಿಗೆ ಬಂದಿದ್ದಾರೆ. ಅವರು ಆಮೇಲೆ ನಮ್ಮ ದೀಪವನ್ನು ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಸಹ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಈ ಸಭಾಗೃಹವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಶ್ರೀಯುತ ವಿನಯ್ ಕುಮಾರ್ ಸೊರಕೆ ಅವರನ್ನು ಪ್ರವೇಶಿಸಿ ನಿರ್ಮಾಣದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆಯು ಅಂದು ಅದರ ಸ್ಥಾಪಕ ಅಧ್ಯಕ್ಷರಾಗಿ ವೈ ಲಕ್ಷ್ಮಣ್ ಅವರ ಮುಂದಾಳತ್ವದಲ್ಲಿ ಅವರೊಟ್ಟಿಗೆ ವೈ ಹಿರಿಯಣ್ಣ ಹಾಗೂ ಹಲವಾರು ನಮ್ಮ ಕನ್ಯರ ನೇತೃತ್ವದಲ್ಲಿ ಬೆಳೆದಂಥ ಈ ಸಂಸ್ಥೆಯು ಆ ಸಮಯದಲ್ಲಿ ಬಹಳ ದೊಡ್ಡ ಸಂಸ್ಥೆಯಾಗಿತ್ತು. ಸುಮಾರು 12 ಗ್ರಾಮಗಳನ್ನು ಒಳಗೊಂಡಂಥ ಈ ಒಂದು ಸಂಸ್ಥೆಯು 1966ರಲ್ಲಿ ಸರ್ಕಾರದ ಆದೇಶದಂತೆ ಪ್ರತಿ ಗ್ರಾಮಕ್ಕೆ ಒಂದೊಂದು ಸಹಕಾರಿ ಸಂಸ್ಥೆ ಆಗಬೇಕಂತ ಕಾನೂನಿನಂತೆ 1966ರಲ್ಲಿ ಹೆಜ್ಮಾಡಿಯಲ್ಲಿ ಎಚ್ ನಾರಾಯಣ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಸಹಕಾರಿ ಸಂಸ್ಥೆ ಪ್ರಾರಂಭವಾಯಿತು. ಹಾಗೆ ಇದೇ ಸಮಯದಲ್ಲಿ 66ರಲ್ಲಿ ಪಲಿಮಾರ್ನಲ್ಲಿ ಡಾಕ್ಟರ್ ನಂಬಿಯರ್ ಅವರ ಮುಂದಾಳತ್ವದಲ್ಲಿ ಪಲಿಮಾರ್ನಲ್ಲಿ ಸಹಕಾರಿ ಸಂಸ್ಥೆ ಪ್ರಾರಂಭವಾಯಿತು. ಎಚ್ ನಾರಾಯಣ್ ಅವರ ಒಂದು ಸ್ಥಾಪಕರ ಅಧ್ಯಕ್ಷರಾಗಿದ್ದು ಆ ಸಮಯದಲ್ಲಿ ಅವರು ಈ ಪರಿಸರದಲ್ಲಿ ಬಹಳ ದೊಡ್ಡ ವ್ಯಕ್ತಿಯಾಗಿ ಈ ಯಜಮಾಡಿ ಗ್ರಾಮ ಪಂಚಾಯತ್ನಲ್ಲಿ 2 ಬಾರಿ ಅಧ್ಯಕ್ಷರಾಗಿ ಹಾಗೆ ಯಜಮಾಡಿ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿ ಮಾತ್ರವಲ್ಲದೆ ಯಜಮಾಡಿಯ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿ ಹಲವಾರು ದೈವಸ್ಥಾನ ಇದರ ಮುಖ್ಯಸ್ಥರಾಗಿ ಈ ಪರಿಸರದಲ್ಲಿ ತನ್ನ ಜೀವಮಾನವನ್ನು ಜನರಿಗಾಗಿ ಮುಡಿಪಾಗಿದ್ದಂಥ ವ್ಯಕ್ತಿ ಮಾತ್ರವಲ್ಲದೆ ಆ ಸಮಯದಲ್ಲಿ ವೈ ಲಕ್ಷ್ಮಣ್ ಮತ್ತು ವೈ ಹಿರಿಯಣ್ಣವರ ಬಹಳ ಆತ್ಮೀಯರಾಗಿಟ್ಟುಕೊಂಡು ಈ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಿದೆ. ಬಹಳ ಕಷ್ಟದಲ್ಲಿ ಪ್ರಾರಂಭ ಮಾಡಿದಂಥ ಆ ಸಮಯದಲ್ಲಿ ಈ ಸಂಸ್ಥೆಯನ್ನು ಸಹ ಮುಂದುವರಿಸಲಿಕ್ಕೆ ಬಹಳ ಕಷ್ಟ ಆದಂಥ ಸಮಯದಲ್ಲಿ ಸರ್ಕಾರ ಸಹ 1976ರಲ್ಲಿ ಎಲ್ಲ ಕೆಲವು ಸಂಸ್ಥೆಗಳನ್ನು ಒಟ್ಟಿಗೆ ಸೇರಿಸುವಂಥ ಕಾನೂನನ್ನು ತಂದಾಗಿ ಪುನಃ ಯಜಮಾಡಿ ಮತ್ತು ಪರಿಮಾರು ಹಾಗೂ ಈಗೆಲ್ಲ ಗ್ರಾಮಗಳು ಪುನಃ ಪಡವಿಗಿರಿ ಸಹಕಾರಿ ಸಂಸ್ಥೆಗೆ ಒಟ್ಟಿಗೆ ವಿಲೀನವಾಯಿತು 1976ರಲ್ಲಿ. ಆಗ ನಮ್ಮ ಕಾಯ್ದಾಟಿಯಿಂದ ಬೆಳಕು, ಉಚ್ಚಿಲ, ಎಲ್ಲೂರು, ಸಾಂತೂರು ಈ ಗ್ರಾಮಗಳು ಸಾಂತೂರು ಇದೆಲ್ಲ ಸಿಲ್ವರ್ ಬ್ಯಾಂಕ್ನೊಟ್ಟಿಗೆ ವಿಲೀನವಾಯಿತು. ನಮ್ಮ ಉಚ್ಚಿಲ ಮತ್ತು ಬೆಳಕಿನಲ್ಲಿ ಆ ಬ್ಯಾಂಕ್ನೊಟ್ಟಿಗೆ ವಿಲೀನವಾಯಿತು. ಆದ್ದರಿಂದ ಈಗ ಪ್ರಸ್ತುತ 5 ಗ್ರಾಮಗಳನ್ನು ಒಳಗೊಂಡಂಥ ಈ ಒಂದು ಪಡಬಿದ್ರಿ ಸಹಕಾರಿ ಸಂಸ್ಥೆಯು ಇವತ್ತು ಇದರ ಸ್ಥಾಪಕರ ಹೆಸರಲ್ಲಿ ಈ ಒಂದು ಸಭಾಂಗಣವನ್ನು ಇವತ್ತು ನಾವು ಜನರಿಗೆ ನೀಡ್ತಾ ಇದ್ದೇವೆ. ಈಗಾಗಲೇ ಈ ಸಂಸ್ಥೆ ಈ ಒಂದು ಸಭಾಂಗಣವು ಜನರಿಗೆ ಬಹಳ ಮುಕ್ತವಾಗಿ ಸಿಗಬೇಕು, ಬಹಳ ಕಡಿಮೆ ದರದಲ್ಲಿ ಸಿಗಬೇಕಂತ ಉದ್ದೇಶವನ್ನು ಇಟ್ಟುಕೊಂಡಂಥ ಈ ಒಂದು ಸಹಕಾರಿ ಸಂಸ್ಥೆ ಕೇವಲ ಈ ಒಂದು ಮೊದಲ 10 ಮಂದಿ ಗ್ರಾಹಕರಿಗೆ ಕೇವಲ 5,000 ರೂಪಾಯಿ ರೆಂಟನ್ನು ನಾವು ನೀಡ್ತಾ ಇದ್ದೇವೆ. ಕೇವಲ 5,000 ರೆಂಟ್ ನೀಡ್ತೇವೆ. ಹಾಗೆ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಸದಸ್ಯರು ಯಾರು ಬುಕ್ ಮಾಡಿದರೆ ಅವರಿಗೆ 1,000 ರೂಪಾಯಿ ಪುನಃ VIP ದರದಲ್ಲಿ ಸಹ ಈ ಒಂದು ಹಾಲನ್ನು ನಾವು ನೀಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂದರೆ ಜನರಿಗೆ ಒಂದು ಸಹಕಾರ ಆಗಬೇಕಂತ ಉದ್ದೇಶದಿಂದ ಹಾಗೆ ಈ ಪರಿಸರದಲ್ಲಿ ಜನರಿಗಾಗಿ ತನ್ನ ಜೀವಮಾನವನ್ನೇ ಮುಡಿಪಾಗಿದ್ದಂಥ ಎಚ್ ನಾರಾಯಣ್ ಅವರ ಹೆಸರಿನಲ್ಲಿ ಈ ಸಭಾಗೃಹ ಜನರಿಗೆ ಮೀಸಲಿದೆ.
ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟು ಆಗಿದ್ದೇವೆ. ಮುನಿಯೊಬ್ಬ ತನ್ನ ದೇವರನ್ನು ಪ್ರಾರ್ಥನೆ ಮಾಡುವಾಗ ವಿಶ್ವಂ ಬಹುದ್ವೇಕಂ ನೀಲಂ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ಜಗತ್ತನ್ನು ಹಕ್ಕಿಯ ಗೂಡಾಗಿಸು ಅಂತ ಹೇಳಿ. ಹಕ್ಕಿಗಳೆಲ್ಲ ಮುಂಜಾನೆ ಹೊತ್ತಿನಲ್ಲಿ ಚಿಲಿಪಿಲಿ ಹುಟ್ಟುತ್ತಾ ಇಡೀ ಸಮಾಜಕ್ಕೆ ಹೋಗಿ ಸಂಜೆ ಹೊತ್ತಿನಲ್ಲಿ ಒಟ್ಟು ಸೇರುವಂತೆ, ಒಂದು ಹಗಲು ಅನ್ನ ಸಿಕ್ಕಿದ್ರೆ ಇಡೀ ಹಕ್ಕಿಗಳ ಸಮುದಾಯವನ್ನು ಕರೆದು ತಿನ್ನುವಂತೆ, ಒಂದು ಹಕ್ಕಿಗೆ ನೋವಾದರೆ ಇಡೀ ಹಕ್ಕಿಗಳ ಸಮುದಾಯವೇ ಆಕ್ರಂದನ ನೀಡುವಂತೆ ಹಕ್ಕಿಯ ಗೂಡಾಗಿಸು ಅಂತ ಹೇಳಿ. ಹೆಚ್ಚಿನ ನಿಮಿಷ ಈ ಒಂದು ನಮ್ಮ ಸಹಕಾರಿ ಬ್ಯಾಂಕು ಇವತ್ತು ತನ್ನ ಸಹಕಾರಿ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇಡೀ ಸಮಾಜವನ್ನು ಒಂದು ಹಕ್ಕಿಯ ಗೂಡಾಗಿಸುವಂಥ ಕೆಲಸ ಕಾರ್ಯವನ್ನು ಭಾಳಷ್ಟು ಅರ್ಥಪೂರ್ಣವಾಗಿ ಇವತ್ತು ನಡೆಸ್ತಾ ಇದೆ. ಹೆಚ್ಚಿನ ನಿಮಿಷ ಇವತ್ತು ಬಹಳಷ್ಟು ಇಂದಿನ ಕಾಲದಲ್ಲಿ ಎಷ್ಟೋ ಕಾರ್ಯಕ್ರಮಗಳು, ಮದುವೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳು ಹಾಲ್ ಸಿಕ್ಕದೆ ಮುಂದೆ ಹಾಲಿನ ದಿನಾಂಕಕ್ಕೆ ಹೊಂದಿಕೊಂಡು ಹೋಗುವಂಥ ಅವಕಾಶಗಳನ್ನು ನಾವು ಕಾಣ್ತಾ ಇದ್ದೀವಿ. ಇಂತಹ ಸಮಯದಲ್ಲಿ ಇವತ್ತು ಬಹಳ ಆಕರ್ಷಕವಾದಂಥ ಒಂದು ಹಾಲನ್ನು ನಿರ್ಮಾಣ ಮಾಡೋದ್ರ ಮುಖಾಂತರ ಇವತ್ತು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಿರಂತರವಾಗಿ ಇಂತಹ ಕೊಡುಗೆಗಳು ಅಪಾರ. ನಮ್ಮ ಸಹಕಾರಿ ಬ್ಯಾಂಕು ಆರೋಗ್ಯಕ್ಕೆ ಹೊಂದಿಕೊಂಡು ನಮ್ಮ ಪಡುಬಿದ್ರೆ ಆಸ್ಪತ್ರೆಗೆ ಕೊಡುಗೆಯನ್ನು ನೀಡುವಂಥದ್ದು, ಕೃಷಿಕರಿಗೆ ಉಪಕರಣವನ್ನು ಕೊಡುವಂಥದ್ದು, ವೆಂಟೆಡ್ ಡ್ಯಾಮ್ ಮಾಡುವಂಥದ್ದು. ಅದೇ ರೀತಿಯಾಗಿ ಈ ಹಾಲು ಕೂಡ ಹೆಚ್ಚಿನ ಅಂಶ ಇದು ಸಹಕಾರಿ ಬ್ಯಾಂಕಿನ ಕೆಲಸ ಅಲ್ಲ, ಆದರೂ ಕೂಡ ಸಮಾಜಕ್ಕೆ ಒಂದು ಒಳಿತಾಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವೆಲ್ಲವನ್ನು ಕೂಡ ಕೈಗೂಡಿಸುವಂಥ ಕೆಲಸ ಕಾರ್ಯ, ಸಮಾಜದ ಒಂದು ಅವಶ್ಯಕತೆಗಳು ನಮ್ಮದು ಕೂಡ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಹಕಾರಿ ಬ್ಯಾಂಕು ಒಂದು ಮಾದರಿಯ ರೀತಿಯಲ್ಲಿ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ವ್ಯಾವಸಾಯಿಕ ಸಂಘದ ಒಂದು ಸ್ಥೂಲ ಚಿತ್ರಣವನ್ನು ಈಗಾಗಲೇ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಅವರು ನೀಡಿದ್ದಾರೆ. ನಮ್ಮ ಜಿಲ್ಲಾ ಸಹಕಾರಿ ನಿರ್ದೇಶಕರು ಸುಧೀರ್ ಕುಮಾರ್ ಅವರು. ನಾನು ಕಂಡುಕೊಂಡಂತೆ ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಸುಧೀರ್ ಕುಮಾರ್ ಅವರು ಏನಾದರೂ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜಿಲ್ಲೆಯ ಸಹಕಾರಿಗಳ ಪರವಾಗಿ ನಾನು ವಿಶೇಷವಾದ ಅಭಿನಂದನೆ ಕೊಡ್ತಾ ಇದ್ದೇನೆ. ಒಂದು 2 ದಿನಗಳ ಹಿಂದೆ ಕಾಪು ತಾಲೂಕಿನ ಬೇರೆ ಬೇರೆ ಸಹಕಾರಿ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನೆಲ್ಲ ಸೇರಿಸಿಕೊಂಡು ಒಂದು ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಮಾಡಿದೆ. ಇದೇ ಜಾಗದಲ್ಲಿ ಒಂದು ಒಳ್ಳೆಯ ಕಟ್ಟಡ ಹೆಜಮಾಡಿಯಲ್ಲಿ ಹೆಜಮಾಡಿ ಕಟ್ಟಡ ಶಾಖೆ ನಿರ್ಮಾಣ ಆಗಲಿಕ್ಕೆ ಯಾರೆಲ್ಲ ತ್ಯಾಗ ಮಾಡಿದ್ದಾರೆ ಎನ್ನುವಂಥ ವಿಚಾರ ಅವರು ಹೇಳಿದರು. ಇವತ್ತು ನಾರಾಯಣ ಎನ್ನುವಂಥ ನಾಮಾಂಕಿತದಲ್ಲಿ ಈ ಒಂದು ಸಭಾಭವನ ಲೋಕಾರ್ಪಣೆ ಮಾಡಿದ್ದಾರೆ. ನಾನು
ಸಹಕಾರಿ ಕ್ಷೇತ್ರದಲ್ಲಿ ಕಂಡುಕೊಂಡಂತೆ ಸುಧೀರ್ ಕುಮಾರ್ ಅವರು ಜನರಲ್ಲಿ ನಿರಂತರವಾಗಿ ಬೆಳೆಯುತ್ತಿದ್ದಾರೆ. ಕೇವಲ ಆರ್ಥಿಕ ವ್ಯವಹಾರ ಮಾತ್ರ ಅಲ್ಲ, ಇವತ್ತು ಪಡುಬಿದ್ರೆ ವ್ಯವಸಾಯಿಕ ಸಹಕಾರಿ ಸಂಘ ಹೇಗೆ ಇದೆ ಅಂದರೆ ಒಂದು ಪ್ರತಿಷ್ಠಿತ ಸಹಕಾರಿ ಕ್ಷೇತ್ರ ಸಂಸ್ಥೆಗಳಲ್ಲಿ ಇವತ್ತು ಮೊದಲನೇ ಸ್ಥಾನದಲ್ಲಿದೆ ಪಡುಬಿದ್ರೆ ಸಹಕಾರಿ ಸಂಸ್ಥೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಯಾರು ಈ ಹೆದ್ದಾರಿಯಲ್ಲಿ ಸಂಚಾರ ಮಾಡಿದ್ರು ಸಹ ಪಡುಬಿದ್ರೆ ಸಹಕಾರಿ ಸಂಸ್ಥೆಯನ್ನು ನೋಡುವಂತಹ ಮಟ್ಟಕ್ಕೆ ಅದನ್ನು ಬೆಳೆಸಿದ್ದಾರೆ. ಇವತ್ತು ಒಂದು ಒಳ್ಳೆಯ ಸಭಾಂಗಣ ನಿರ್ಮಾಣ ಮಾಡಿದ್ದಾರೆ. ಯಾಕಂದರೆ ಈ ಭಾಗದ ಜನರಿಗೆ ಸಭಾಂಗಣ ಬೇರೆ ಬೇರೆ ಇರ್ಬೋದು, ಅತ್ಯಂತ ಕಡಿಮೆ ದರದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರಿಗೆ ನಾಗರಿಕರಿಗೆ ಅವಶ್ಯಕತೆ ಇರುವಂಥ ಒಂದು ಮೂಲಭೂತ ಸೌಕರ್ಯ ಅಂತ ಹೇಳ್ಬೋದು. ಇವತ್ತು ಮನೆಯಲ್ಲಿ ಕಾರ್ಯಕ್ರಮ ಮಾಡುವಂಥ ಜನರ ಸಂಖ್ಯೆ ಕಡಿಮೆ ಆಗಿದೆ. ಆದ್ದರಿಂದ ಒಂದು ಸಭಾಂಗಣ ಅಂತ ಇದ್ದರೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಸಭಾಂಗಣದಲ್ಲಿ ಇವತ್ತು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಈ ಸಂಸ್ಥೆಯ ಮುಖಾಂತರ ಕರುಣಿಸಿದ್ದಾರೆ. ಆರ್ಥಿಕ ಸಂಸ್ಥೆ ತಮಗೆಲ್ಲ ಗೊತ್ತಿದೆ, ಜನರಿಗೆ ಠೇವಣಿ ಪಡ್ಕೊಳ್ಳುವಂಥದ್ದು, ಜನರಿಗೆ ಸಾಲ ಕೊಡುವಂಥದ್ದು, ರೈತಾಪಿ ವರ್ಗದವರಿಗೆ ರಾಸಾಯನಿಕ ಗೊಬ್ಬರ, ಬಿತ್ತನೆ ಬೀಜ, ಕೃಷಿ ಉಪಕರಣ, ಬೇರೆ ಬೇರೆ ಅವರ ಅಗತ್ಯತೆಯನ್ನು ಪೂರೈಸುವಂಥದ್ದು ಒಂದು ಸಹಕಾರಿ ಸಂಸ್ಥೆಯ ಒಂದು ಕಾರ್ಯವೈಖರಿ. ಆದರೆ ಸುಧೀರ್ ಕುಮಾರ್ ಅವರು ತಗೊಳ್ತಿದೆ ಪಡುಬಿದ್ರೆ ಪೇಟೆಯ ಮಧ್ಯದಲ್ಲಿ ಇನ್ನೊಂದು ಹೊಸ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡುವುದರೊಂದಿಗೆ ತಾವೆಲ್ಲ ಸಹಕಾರ ನೀಡುವುದರ ಮುಖಾಂತರ ಇದರ ಸದುಪಯೋಗ ಪಡಿಸಿಕೊಳ್ಬೇಕು. ಈಗಾಗಲೇ ವಿನಯ್ ಕುಮಾರ್ ಸರಕರ್ ಮಾತು ಹೇಳಿದರು, ಹವಾನಿಯಂತ್ರಣದ ವ್ಯವಸ್ಥೆಯನ್ನು ಅಳವಡಿಸಿದ್ರೆ ಸ್ವಲ್ಪ ಒಳ್ಳೆಯದಂತ. ಅದು ಖಂಡಿತವಾಗಿ ಸುಧೀರ್ ಕುಮಾರ್ ಮುಂದಿನ ದಿನಗಳಲ್ಲಿ ಮಾಡಬಹುದು. ಯಾಕಂದರೆ ಇವತ್ತು ಅದರ ಅಗತ್ಯತೆ ಉಂಟು ಜನರಿಗೆಲ್ಲ. ಆದ್ದರಿಂದ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವುದು ಹೆಚ್ಚು ಇದಕ್ಕೆ ಫೀಸ್ ನೀಡಲಿಕ್ಕಿಲ್ಲ. ಯಾಕಂದರೆ ಇದರ ಅತ್ಯಂತ ಕಡಿಮೆ ಬಾಡಿಗೆಯಲ್ಲಿ ತಮಗೆ ನೀಡಬಹುದು. ಕೇವಲ ಖರ್ಚು ವೆಚ್ಚಗಳನ್ನು ಮಾತ್ರ ಭರಿಸುವಂಥ ವ್ಯವಸ್ಥೆ ಮಾಡುವುದರೊಂದಿಗೆ ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳುವಂಥ ಅಂದರೆ ಇದು ನಿಮ್ಮ ಸಂಸ್ಥೆ. ಸಹಕಾರಿ ಸಂಸ್ಥೆ ಯಾರು ಸಂಸ್ಥೆ ಅಂತ ಹೇಳಿದ್ರೆ ನಿಮ್ಮ ಸಂಸ್ಥೆ. ಇವತ್ತು ಸುಧೀರ್ ಕುಮಾರ್ ಇರ್ಬೋದು, ಅವರ ತಂದೆಯವರಾದ ಹಿರಿಯಣ್ಣ ಇರ್ಬೋದು, ಅಥವಾ ಅನೇಕರು ಈ ಸಂಸ್ಥೆ ಸ್ಥಾಪನೆಯಿಂದ ಇವತ್ತಿನವರೆಗೆ ಅನೇಕ ಅಧ್ಯಕ್ಷರು ಇರ್ಬೋದು. ಪ್ರಸ್ತುತ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಅವರು ಈ ಸಂಸ್ಥೆಯನ್ನು ಒಂದು ನಾಯಕತ್ವದಲ್ಲಿ ಮುನ್ನಡೆಸಿದ್ದಾರೆ. ನೀವು ನಿಮ್ಮ ಎಲ್ಲ ವ್ಯವಹಾರಗಳನ್ನು ನಿಮ್ಮದೇ ಸಂಸ್ಥೆಯಲ್ಲಿ ಮಾಡುವುದರ ಮುಖಾಂತರ ನಮಗೆ ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸ, ನಂಬಿಕೆಯನ್ನು ಇರಿಸಿಕೊಳ್ಳುವುದರ ಮುಖಾಂತರ ನಮ್ಮ ಸಂಸ್ಥೆಯನ್ನು ನಾವು ಬೆಳೆಸೋಣ. ಇವತ್ತು ವಿಶೇಷವಾಗಿ ಕೇವಲ ಆರ್ಥಿಕ ವ್ಯವಹಾರ ಮಾತ್ರ ಲಾಭ ಎಷ್ಟು ಗಳಿಸಿದೆ ಪ್ರಾಮುಖ್ಯ ಅಲ್ಲ, ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ವಿ. ವೇದಿಕೆಯಲ್ಲಿ ತಾವು ನೋಡಿದ್ವಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಸನ್ಮಾನ ಮಾಡುವ ಕಾರ್ಯಕ್ರಮ ಇರ್ಬೋದು. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು SSLCಯಲ್ಲಿ 5ನೇ ರ್ಯಾಂಕ್ ಯಾರು ಪಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಂಸ್ಥೆಯ ಸಿಬ್ಬಂದಿ ಶೋಭಾ ಮೇಡಮ್ ಅವರ ಮಗಳ ಅಂತ ಹೇಳಿಕ್ಕೆ ಇಡೀ ಜಿಲ್ಲೆಗೆ ಹೆಮ್ಮೆ ಆಗ್ತಾರೆ. 90% ಮೇಲ್ಪಟ್ಟ ಮಾತ್ರ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೂ ಇವತ್ತು ವಿಶೇಷ ಗೌರವಾರ್ಪಣೆ ನೀಡಿದ್ದೀರಿ. ಮಕ್ಕಳು ಮುಂದಿನ ವಿದ್ಯಾರ್ಥಿ ಭವಿಷ್ಯ ಒಳ್ಳೆಯದಾಗಲಿ, ನಿಮಗೆ ಉತ್ತಮ ವಿದ್ಯಾರ್ಥಿಗಳಾಗಲಿ ಉತ್ತಮ ಮನುಷ್ಯರಾಗುವಂಥದ್ದನ್ನು ಸಹ ನಾವು ಜ್ಞಾನ ಸಂಪಾದನೆ ಮುಖಾಂತರ ತಾವು ತಿಳ್ಕೊಳ್ಬೇಕಂತ ಹೇಳುತ್ತಾ, ವಿಶೇಷವಾಗಿ KMF ನಾನು ಈಗಾಗಲೇ ಹೇಳಿದೆ, ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿ, KMFನ ನಿರ್ದೇಶಕರಾಗಿ ನಮಗೆಲ್ಲ ಹೆಮ್ಮೆ. ಯಾಕಂದರೆ ಐಕಳ ಭಾವ ದೇವಿಪ್ರಸಾದ್ ಶೆಟ್ಟರು ಹಾಗೆ ಎಲ್ಲ ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಬೆಳಕು ಅನ್ನೋಂಥ ಗ್ರಾಮವನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸ, ಬಹುದೊಡ್ಡವಾದ ಕೆಲಸವನ್ನು ಮಾಡಿದ ಐಕಳ ಭಾವ ದೇವಿಪ್ರಸಾದ್ ಶೆಟ್ಟರನ್ನು ವಿಶೇಷ ಇವತ್ತು ಎಲ್ಲ ಸಹಕಾರಿಗಳ ಸಮಕ್ಷಮ ಅವತ್ತು ಸನ್ಮಾನಿಸಿದ್ರಿ. ಸನ್ಮಾನಕ್ಕಾಗಿ ಖಂಡಿತವಾಗಿ ಕೆಲಸ ಮಾಡುವವರಲ್ಲ, ಮುಂದಿನ ದಿನಗಳಲ್ಲೂ ಅವರಿಗೂ ಉತ್ತಮ ಭವಿಷ್ಯವನ್ನು ಹಾರೈಸುತ್ತಾ ನಾನು ವಿನಂತಿ ಮಾಡೋದಿಕ್ಕೆ. ಯಾಕಂದರೆ ಈ ವರ್ಷ 2025 ಅಂತಾರಾಷ್ಟ್ರೀಯ ಸಹಕಾರಿ ವರ್ಷ. ನಮ್ಮ ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ಒಂದು ಕರೆ ಕೊಟ್ಟಿದ್ದಾರೆ. ಪೂರಕವಾಗಿ ನಮ್ಮ ರಾಜ್ಯದ ಸಹಕಾರ ಸಚಿವರಾದ ರಾಜಣ್ಣನವರು ಈಗಾಗಲೇ ಸುತ್ತೋಲೆಯನ್ನು ಕಳಿಸಿದ್ದಾರೆ. ಈ ವರ್ಷ ಪರಿಸರದ ಬಗ್ಗೆ ಹೆಚ್ಚಿನ ಜಾಗೃತಿ. ಯಾಕಂದರೆ ಪ್ರಕೃತಿ ನಮಗೆ ಬೇಕಾದಷ್ಟು ಇವತ್ತು ನೆರವನ್ನು ನೀಡ್ತಾ ಇದೆ, ಯಾರಿಗೂ ಗೊತ್ತಿರುವುದಿಲ್ಲ. ಗಿಡ ಮರ ಬಳ್ಳಿಗಳು ಪರಿಶುದ್ಧವಾದ ಆಮ್ಲಜನಕವನ್ನು ಧರ್ಮಾರ್ಥವಾಗಿ ನೀಡ್ತಾ ಇದೆ ಅಲ್ವಾ? ಆದರೆ ಯಾರೂ ನಾವು ಥ್ಯಾಂಕ್ಸ್ ಕೊಡೋದಿಲ್ಲ ಪ್ರಕೃತಿಗೆ.
ಸೇತುವೆ ಆಸ್ಪತ್ರೆ ಜೊತೆಯಲ್ಲಿ ಸಂತುಲಿತಗೊಂಡಂಥ ಒಂದು ಮಾನವ ಸಂಪನ್ಮೂಲ ಇಲ್ಲಿ ದೇಶದ ಬಲವಾದ ಆಸ್ತಿ ಅಂತ. ಹಾಗಾಗಿ ಇಲ್ಲಿ ಸನ್ಮಾನಿತರಂತ ಎಲ್ಲ ಅಧ್ಯಾಪಕರನ್ನ ಮತ್ತು ಮ್ಯಾನೇಜ್ಮೆಂಟ್ ಅವರನ್ನು ಅಭಿನಂದಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಇಬ್ಬರು ನಿವೃತ್ತರಾಗಿದ್ದಾರೆ. ಅವರ ಮುಂದಿನ ಬದುಕು ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಕೊಡಲಿ ಅಂತೇಳಿ ನಾನು ಆರೈಕೆಯನ್ನು ಮಾಡ್ತೇನೆ. ಹಾಗೆ ಸನ್ಮಾನ್ಯ ಗುರುರಾಜ್ ಪೂಜಾರಿಯವರು ನನ್ನ ಆತ್ಮೀಯ ಸ್ನೇಹಿತರು. ಹಾಗೆ ಸಂಭ್ರಮದ ಕಾಲಘಟ್ಟ ಅಂತ ಭಾವಿಸ್ತೇನೆ. ಅದು ಒಂದು ನಿಶ್ಚಲ ತಪೋನಿಷ್ಠ ಪರಿಸರಗಳಿಗೆ ಅಂತ ಭಾವಿಸ್ತೇನೆ. ಅದು ನಿಮ್ಮೆಲ್ಲರ ಸಾತ್ವಿಕ ತಪನೆಯ ಫಲ, ಅಪ್ರತಿಮ ಸಾಧನೆ, ಅಮೃತ ಫಲ ಅಂತ ಭಾವಿಸ್ತೇನೆ ಸ್ನೇಹಿತರೆ. ಇವತ್ತು ಬಹುಶಃ ಯಾಂತ್ರಿಕತೆಯ ಅಂಗಳದಲ್ಲಿ ನಿಂತು ಅಂಗೈಯಲ್ಲಿ ಅರಮನೆ ಕಟ್ಟುವಂಥ ಸೌಕರ್ಯದಲ್ಲಿ ನಾವೆಲ್ಲ ಇದ್ದೀವಿ ಇವತ್ತು. ಆದರೆ ನಿನ್ನೆಗಳು ನೆನಪು ಮಾಡಿಕೊಂಡೆ ಆ ನಾಳೆಗಳ ಸೂರ್ಯನ ನಾವು ನಿರೀಕ್ಷೆ ಮಾಡಬೇಕು. ನಾವು ಎಲ್ಲ ಹಿರಿಯರು ನಮ್ಮ ಜಯಕೃಷ್ಣರು ಹೇಳ್ತಾ ಇದ್ರು, ನಮ್ಮ ಪೂರ್ವ ಸೂರ್ಯಗಳು ಈ ಒಂದು ಸಹಕಾರಿ ತತ್ವವನ್ನು ತಲೆ ಮೇಲೆ ಹೊತ್ತುಕೊಂಡು ನಡೆದಂಥ ನಿಡಿದಾರಿ ಬದುಕಿದೆಯಲ್ಲ, ಅದೊಮ್ಮೆ ನಾವು ಹಿಂದಿರುಗಿ ನೋಡಿದಾಗ ಆ ಒಂದು ರಥವನ್ನು ಹಿಡಿತಕ್ಕಂಥ ಕೆಲಸವನ್ನು ಇವತ್ತು ಜಯಕೃಷ್ಣರು ಇರ್ಬೋದು, ಮೇಲೆ ಕೂತ್ಕೊಂಡು ಎಲ್ಲ ಪುಣ್ಯಾತ್ಮರು ಬಹಳ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ಇದು ಈ ಜಿಲ್ಲೆಯ ಹೆಗ್ಗಳಿಕೆ ಕೂಡ ಅಷ್ಟು ಮಾತ್ರ ರಾಜ್ಯಕ್ಕೆ ಹೆಗ್ಗಳಿಕೆ. ಯಾಕಂತ ಹೇಳಿದರೆ ಈ ಜಿಲ್ಲೆ ಹಲವಾರು ಬ್ಯಾಂಕ್ಗಳ ಉಗಮಕ್ಕೆ ಸಾಕ್ಷಿಯಾಗಿದೆ. ಹಾಗೆ ನೂರಾರು ದುಡಿಯೋ ಕೈಗಳಿಗೆ ನನಗೆ ಖುಷಿಯಾಗುವಂಥದ್ದು, ಒಂದೊಂದು ಬ್ರಾಂಚ್ ಓಪನ್ ಆದಾಗಲೂ ಅಲ್ಲೊಂದು ದುಡಿಯೋ ಕೈಯಲ್ಲಿ ಕೆಲಸ ಸಿಗ್ತದೆ. ನಾನು ಬೆಳಿಗ್ಗೆ ಎದ್ದಾಗ ತುಂಬ ಜನ ನಮ್ಮ ಮನೆಗೆ ಬರುವಂಥದ್ದು, ಒಂದು ನಮಗೆ ಕಿಡ್ನಿ ಫೇಲ್ ಆಗಿದೆ, ಕ್ಯಾನ್ಸರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಏನೋ ಸಹಾಯ ಮಾಡಿ ಅಂತ ಮುಂದುವರೆದ ವರ್ಗ ಬಂದರೆ, ಎರಡನೇ ವರ್ಗ ಮಗಳು ಓದಬೇಕು, ಮಗ ಓದಬೇಕು, ಸ್ವಲ್ಪ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇದೆ ಅಂತ ಎರಡನೇ ವರ್ಗ ಬರ್ತಾರೆ. ಮೂರನೇ ವರ್ಗ ಸಾಲ ಮಾಡಿ, ಬ್ಯಾಂಕ್ ಲೋನ್ ಮಾಡಿ, ಮಗಳಿಂದ BBA ಮಾಡಿದ್ವಿ, BSc ಮಾಡಿದ್ವಿ, M.Com ಮಾಡಿದ್ವಿ, BE ಮಾಡಿದ್ವಿ, ಬ್ಯಾಂಕಿಂದ ನೋಟಿಸ್ ಬರ್ತಾ ಇದೆ, ಮಗನಿಗೆ ನೌಕರಿ ಸಿಗ್ತಾರ, ಮೂರನೇ ವರ್ಗ ಬರ್ತಾ ಇದೆ. ಈ ಸಮಾಜದಲ್ಲಿರ್ತಕ್ಕಂಥ ಈ ಮೂರು ಸಮಸ್ಯೆ ಪರಿಹಾರ ಆದರೆ 60% ಅಂದರೆ 60% ಸಮಸ್ಯೆ, ಸಾಮಾಜಿಕ ಸಮಸ್ಯೆ ಪರಿಹಾರ ಆಗ್ತದೆ. ಇದಕ್ಕೆ ನಾವು ನೀವೆಲ್ಲ ಸೇರಿ ಏನಾದರೂ ಮಾರ್ಗ ಕಟ್ಕೊಂಡ್ರೆ, ಯಾಕಂದರೆ ನಾನು ತುಂಬ ಇಲ್ಲಿ ಇಂಡಸ್ಟ್ರಿನ ಎನ್ಕರೇಜ್ ಮಾಡ್ತಿದ್ದೇನೆ. ಬಂದಾಗ ನಾನು ಮಾಡ್ತಕ್ಕಂಥ ನಿಮ್ಗೆ ಏನು ಸಹಕಾರ ಬೇಕು ಕೊಡ್ತೀವಿ, ನಾವು ಶಾಸಕ ನಾನು ಕೊಡ್ತೇನೆ. ಆದರೆ ನಮ್ಮ ದುಡಿಯೋ ಕೈಗಳಿಗೆ, ಯಾಕಂದ್ರೆ ನನಗೆ ಗೊತ್ತು, ನಾನು ಕೂಡ PUC ವರ್ಷ ನಾನು ದೂರದ ಬಳ್ಳಾರಿಗೆ 42 ವರ್ಷಗಳ ಹಿಂದೆ ನಾನು ಊರು ಬಿಟ್ಟು ಹೋಗುವಾಗ ನಮ್ಮ ತಂದೆ ತಾಯಿ ಎಷ್ಟು ಸಂಕಟ ಪಟ್ಟಿದ್ದಾರೆ, ನಮ್ಮ ಮನೆಯವರು ಎಷ್ಟು ಕಷ್ಟಪಟ್ಟು ಆ ನೋವು ನನಗೆ ಗೊತ್ತಿದೆ. ಹಾಗಾಗಿ ಈ ಥರದ ಉದ್ದಿಮೆ ಬಂದಾಗ, ಇದು ಬ್ಯಾಂಕ್ ಓಪನ್ ಆದಾಗ ಸುಧೀರಣ್ಣರು ನಾನು ಕೂಡ ತುಂಬ ಸಲ ಹೇಳ್ತೇನೆ, ಒಂದೇ ಬಾಲ್ಯ ಬರ್ಬೋದು, ಒಂದೇ ಒಂದು ಕೊಲ್ಲ ಇರತಕ್ಕಂಥ ಮಾತನ್ನು. ಹಾಗೆ ಜಯಕರಣ ಕೂಡ ನಾನು ಹೇಳ್ತೇನೆ, ಭಾಳ ಪಾಸಿಟಿವ್ ಅವರು ಕೂಡ ಯೋಚನೆ ಮಾಡ್ತಾರೆ. ಹಾಗೆ ದೇವಭವಿಷ್ಯ ಇಟ್ಟಿದ್ದಾರೆ. ನನಗೆ ಈ ಭಗವಂತ ಕೊಟ್ಟೊಂದು ಅವಕಾಶ ಇದೆ, ಶಾಸಕನಾಗಿ ನಮಗೆ ಒಂದು ಅವಕಾಶ, ಹಾಗೆ ಬ್ಯಾಂಕಿನ ಅಧ್ಯಕ್ಷರಾಗಿ ನಿಮಗೆ ಒಂದು ಅವಕಾಶ. ಹಾಗಾಗಿ ನಾವು ಈ ಸಮಾಜಕ್ಕೆ ನಮ್ಮ ಆಸ್ತಿ, ನಮ್ಮ ಅಂತಸ್ತು, ನಮ್ಮ ಅಧಿಕಾರ ಇದು ಕೃಷ್ಣಾರ್ಪಣ ಮಾಡಿಸ್ತು ಅಂತ ಹೇಳಿ ಸಮಾಜಕ್ಕೆ ಹೆರಿಬೇಕಾಗ್ತದೆ.